ನಾನು ಬಯಸ್ತೀನಿ ಮುಂದೆ ಒಳ್ಳೆ ಮಳೆ ಬೆಳೆ ಆಗ್ಲಿ, ಈ ಭಾಗದತಕ್ಕಂಥ ಎಲ್ಲರೂ ಕೂಡ ಉದ್ಯೋಗ ಕೊಡ್ಬೇಕು ಅಂತ ನಾವು ದಾಸರಳ್ಳಿ ಇಂಡಸ್ಟ್ರಿ ಮಾಡ್ತಾ ಇದೀವಿ. ಎಲ್ಲರೂ ಕೆಲಸ ಸಿಗ್ತದೆ. ಈ ಗ್ರಾಮದಲ್ಲಿ ಬಹಳ ಬಡವರು ಕೂಲಿ ಕಾಣಿರ್ತಕ್ಕಂಥ ಗ್ರಾಮ ಇದೆ. ಈ ಪಂಚಾಯತಿಯ ಪ್ರತಿಯೊಬ್ಬರು ಕೂಡ ಕೆಲಸ ಕೊಡ್ಬೇಕು ಅಂತ ಹೇಳಿ ನಾನು ಮತ್ತು ಕೆಜಿಎಫ್ ಶಾಸಕರು ಪಣ ತೊಟ್ಟಿದ್ದೇವೆ. ಖಂಡಿತವಾಗಿ ಮುಂದೆ ನಿರ್ಮಾಣಗಳಲ್ಲಿ ಇಂಡಸ್ಟ್ರಿಯನ್ನು ಮಾಡಿ ಈ ಭಾಗದ ಎಲ್ಲ ಜನಕ್ಕೆ. ಸರ್, ಈಗ ಜೂನ್ ಜುಲೈ ಒಳಗೆ ನಾವು ಹೈಕೋರ್ಟ್ಗೆ ಮೀಸಲಾತಿಗಳ ಪಟ್ಟಿಯನ್ನ ನಾವು ಪ್ರಕಟ ಮಾಡ್ತೀವಿ ಮತ್ತು ದಿನಾಂಕ ಸಹ ನಾವು ಪ್ರಕಟ ಮಾಡ್ತೀವಿ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ಒಳಸಭೆ ಅಂತ ಹೇಳಿ ನಿಮ್ಮ ಪಕ್ಷದ ವತಿಯಿಂದ ಯಾವ ರೀತಿ ಪ್ರಿಪರೇಷನ್ ಇರೋ ಮಾಹಿತಿ ಪ್ರಕಾರ ಮೇ ಜೂನ್ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಚುನಾವಣೆ ನಡೀತವೆ. ಪ್ರಿಪರೇಷನ್ಸ್ ಯಾವ ರೀತಿ ಆಗಿದೆ? ಎಲ್ಲ ಕೂಡ ಎಲ್ಲ ಕಡೆ ಅಭಿವೃದ್ಧಿ ಮಾಡಿದ್ದೀನಿ. ಎಲ್ಲ ಕಡೆ ಜನ ಇದ್ದಾರೆ. ಸರ್ಕಾರದ ಗ್ಯಾರಂಟಿ ಕೇಳಿದೆ. ಜನರ ಒಟ್ಟಿಗೆ ನಾವೆಲ್ಲ ಇದ್ದೀವಿ. ನಾನು ಎರಡು ಕ್ಷೇತ್ರಗಳ ವಿಶೇಷ ಅಭಿವೃದ್ಧಿ ಮಾಡಿದ್ದೇವೆ. ಹಂಗಾಗಿ ಬಂಗಾರಪೇಟೆ ಕೆಜಿಎಫ್ ನಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ JPTPS ಅನ್ನ ಗೆಲ್ಲಿಸುವಾಗ ಪ್ರಯತ್ನ ಮಾಡ್ತೀವಿ. ಗಂಗಮ್ಮನ ಆಶೀರ್ವಾದದಿಂದ ಎಲ್ಲ ಗೆಲ್ತೇವೆ. ಸಚಿವ ಸ್ಥಾನ ನಿಮ್ಮದು ಆಕಾಂಕ್ಷಿ ಇದರಲ್ಲಿ ನಿಮ್ಮ ಪಟ್ಟಿಯಲ್ಲಿ ಇದೆ ಅಂತ ಹೇಳಿದ್ರೆ, ನಮ್ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮದೇ ಹೆಸರು ಇರೋದು ಪ್ರಮುಖವಾಗಿ ಅಂತ ಹೇಳಲಾಗ್ತಾ ಇದೆ ಸರ್. ನಿಮ್ಮ ಹೇಗಿದೆ ಸರ್ ಅದು? ನೋಡಿ, ಸ್ವಚ್ಛತನ ಕೊಡ್ತಕ್ಕಂಥದ್ದು ಹೈಕಮಾಂಡ್ ಅಂತ ವಿಚಾರ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಸದಾಕಾಲ ಬದ್ಧ. ನಾನು ಯಾವುದೇ ಒಂದು ಗುಂಪು ಪರ ಇಲ್ಲ. ನನಗೆ ಶ್ರೀರಾಮಣ್ಣ ಆದಿಯಾಗಿ, ಕರ್ದೇಶಿ ಆದಿಯಾಗಿ, DK ಶಿವಕುಮಾರ್ ಆದಿಯಾಗಿ, ಪರಮೇಶ್ವರ್ ಆದಿಯಾಗಿ ಎಲ್ಲ ಹಿತೈಷಿಗಳೇ ನನಗೆಲ್ಲರ ಆಶೀರ್ವಾದ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಆ ದೇವಿಯ ಆಶೀರ್ವಾದ ಆಗಬಹುದು ನಾನು ಆದ್ರೂ ಭಾವಿಸ್ತೇನೆ. ಸರ್, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಏನು ದೆಹಲಿ ಚುನಾವಣೆ ಸಂದರ್ಭದಲ್ಲಿ ಶೂನ್ಯ ಸಂಪಾದನೆ ಮಾಡಿದೆ. ಸೊ ಅದು ಇಳಿತಾ ಇದೆ ಹಾಗೆ ಅಂತ ಹೇಳಿ ದೆಹಲಿ ಇದು ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ನಮ್ಮ ಉದ್ದೇಶ ಹಾಪ್ ಅಂತಕ್ಕಂಥ ಒಂದು ಇಂಡಿಯನ್ ಪಾರ್ಟಿ 10 ವರ್ಷಗಳ ದಿಲ್ಲಿಯನ್ನು ಹಾಳಿ ಗ್ಯಾರಂಟಿಗಳು ಕೊಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಹಾಗಾಗಿ ಕ್ಯಾಂಡಿಡೇಟ್ ಅಲಿಯನ್ಸ್ ಹೋದೆ ಕ್ಯಾಂಡಿಡೇಟ್ ಹಾಕಿದ್ದೇವೆ. ಮತ ಗಳಿಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಕಳೆದ ಚುನಾವಣೆಗೆ ಡೆಲ್ಲಿಯಲ್ಲಿ ನೀವು ಹೋಲಿಕೆ ಮಾಡಿ ನೋಡಿದಾಗ ಮತ ಗಳಿಕೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಮತಗಳನ್ನು ಪಡೆದಿದೆ. ಹಂಗಾಗಿ ಇನ್ ಮುಂದೆ ಹಾಪ್ ಇರೋದಿಲ್ಲ. ಒಂದು ಚುನಾವಣೆಯಲ್ಲಿ ಖಂಡಿತ ಕೂಡ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ನಾವೆಲ್ಲ ಕೂಡ ಡೆಲ್ಲಿಗೆ ತೀರ್ಮಾನ ಇಡ್ತೀವಿ. ನಮ್ಗೆ ಯಾವುದೇ ಹಿಂಜರಿಕೆ ಇಲ್ಲ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಚೇತರಿಕೊಂಡಿದೆ. ಅದು ಬಿಜೆಪಿ 400 ಬಾರ್ ಅಂತ ಇದ್ರು. ಹೋಗ್ಲಿ, ಮುಂದಕ್ಕೆ ಹೋಗ್ಬೋದು ಇಲ್ಲ. ಬೇರೆ ಕಿಬಿಕ್ ಮಾಡಿದ್ರು ಕೂಡ ಮತಗಳಿಗೆ ಕಾಂಗ್ರೆಸ್ ಮುಂಚೂಣಿದೆ. ಮುಂದಿನ ಬಾರಿ ನಾವು ಖಂಡಿತ ಪ್ರಧಾನಮಂತ್ರಿ ಆಗ್ತೀವಿ. ಈ ದೇಶದಲ್ಲಿ ಒಳ್ಳೆ ಆಡಳಿತವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾರೆ. ಪ್ರಯಾಗರಾಜ್ ವಿಚಾರದಲ್ಲಿ ACC ಅಧ್ಯಕ್ಷರು ಒಂದು ವಿವಾದ ಅಲ್ಲಿಂದ ಪಾಪ ಕಳಿಬೇಕು. ಆದ್ರೆ ವಿವಾದ ಅಲ್ಲ, ಅದು ಉಪಮುಖ್ಯಮಂತ್ರಿಗೆ ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ನೋಡಿ, ವಿವಾದನೇ ಅಲ್ಲ. ಈ ಜನರನ್ನ ಈ ಮಂಗು ಬುದ್ಧಿ ಹಂಗೆ ಆ ಜನ ಬರಲು ಜಾತ್ರೆ ಬರಲು ಅಂತೇಳಿ ಪ್ರಯೋಗ ನೆಪದಲ್ಲಿ ಅವರೆಲ್ಲ ಕೂಡ ಹೋಗಿ ಸ್ನಾನವನ್ನು ಮಾಡ್ತಾರೆ. ಅಲ್ಲಿ ಒಂದು ಸರಿ ಮುಳುಗಿ ಸ್ನಾನ ಮಾಡೋದ್ರಿಂದ ನಾವೆಲ್ಲಾ ಪಾಪಗಳು ಎಲ್ಲ ಒಳ್ಳೇದಾಗತನ ಇದ್ರೆ ಆ ರಾಜ್ಯದಲ್ಲಿ ಇವತ್ತು ಕೆಲಸ ಉದ್ಯೋಗ ಇಲ್ಲದೆ ಆ ಜನ 100 ವರ್ಷಗಳ ನದಿಯಲ್ಲಿ ಮುಳುಗ್ತಾ ಇದ್ದಾರೆ. ಯಾಕೆ ಒಳ್ಳೇದಾಗಿಲ್ಲ. ಇವತ್ತು ಅಲ್ಲಿಂದ ಬಂದು ಇಲ್ಲೇ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಬಹಳಷ್ಟು ಜನ ಇವತ್ತೇನು ಉದ್ಯೋಗ ಮಾಡ್ತಾರೆ ಇವರೆಲ್ಲ ಕೂಡ ಹಾಬಾಗ್ದವ್ರೆ. ಇದು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ್ ನೋಡಿ ಹೆಚ್ಚಿಗೆ ಬಿಡ್ತೀನಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಅನ್ಯ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡೋದು. ಹಾಗಾಗಿ ನನ್ನ ಭಕ್ತಿ ಇರೋರಿಗೆ ಹೋಗಿ ನಾವು ಬೇಡ ಅಂತ ಹೇಳೋದಿಲ್ಲ. ಬಟ್ ನನ್ನ ಮಟ್ಟಿಗೆ ಇದರಿಂದ ಏನು ಜನಸಾಮಾನ್ಯರ ಮೇಲೆ ಇವತ್ತು ಏನು ಡಾಲರ್ಸ್ ಬೆಲೆ ಇವತ್ತು ನಮಗೆ 86 ರೂಪಾಯಿ ಹೋಗಿದೆ. ಅದೇ 20 ಬರೋದಿಲ್ಲ. ಇವತ್ತು ಪ್ರಪಂಚದ ನಮ್ಮ ಇರ್ತಕ್ಕಂಥ ಭಾರತೀಯರ ಮೇಲೆ ಬೇಡಿ ಆಚೆ ಕಳಿಸ್ತಾ ಇದ್ದಾರೆ.
ಅದೇ ನಿಲ್ತಾ ಇಲ್ಲ. ಇಂಥದನ್ನು ಮಾಡ್ಲಿ, ಒಂದು ಆರ್ಥಿಕವಾಗಿ ದೇಶವನ್ನು ಮುನ್ನಡೆಸಲಿ. ಕೇವಲ ದೇವರು ಅಂತ ಹೇಳಿ ನಾವು ಹಿಂದಿಕೊಳ್ಳೋದು ಬೇಡ ಅಂತ ಹೇಳಿ ನನ್ನ ಸಲಹೆ. ಸರ್, ನ್ಯಾಯಾಲಯ ಡಿಸಿಸಿ ಬ್ಯಾಂಕ್ ನ ಚುನಾವಣೆ ನಡೆಸಬೇಕು ಹಾಗೆ ಅಂತ ಹೇಳಿ ಒಂದು ಆದೇಶ ಕೊಟ್ಟಿದೆ. ಆದ್ರೆ ಸರ್ಕಾರ ಇನ್ನ ಅಲ್ಲ, ಡಿಸಿಸಿ ಬ್ಯಾಂಕ್ ಸಹನು ಚುನಾವಣೆ ನಡೆಸಬೇಕು ಅಂತ ಹೇಳಿ ಆದೇಶ ಕೊಟ್ಟಿದೆ ಸರ್. ಅದೇ ಚುನಾವಣೆ ಸರ್ಕಾರ ಇನ್ನ ಮಾಡಿಲ್ಲ. ಎರಡನೇ ಚುನಾವಣೆ ನಡೆಸ್ತೇವೆ. ಡಿಸಿಸಿ ಬ್ಯಾಂಕ್ ನಡೆಸಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗೌಡರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಸುಮಾರು 1,200 ಕೋಟಿಯನ್ನು ಯಾವುದೇ ಕಾಲದಲ್ಲಿ ಯಾರಾದ್ರೂ ಕೂಡ ಮಹಿಳೆಯರಿಗೆ ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಟ್ಟಿದ್ರೆ ಅದು ಗೋವಿಂದ ಗೌಡರ ಕಾಲದಲ್ಲಿ ಡಿಸಿಸಿ ಬ್ಯಾಂಕ್ ಮುಖಾಂತರ. ಆ ಒಂದು ಹಿಂದಿನ ಗತವೈಭವನ್ನ ಮತ್ತೆ ಮರುಕಳಿಸುವಂತ ಮಾಡ್ತೇವೆ. ಮತ್ತೆ ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಆಶೀರ್ವಾದ, ಡಿ.ಕೆ. ಶಿವಕುಮಾರ್ ಆಶೀರ್ವಾದ, ಎಲ್ಲರ ಆಶೀರ್ವಾದದೊಂದಿಗೆ ಮತ್ತೆ ಮಹಿಳೆಯರಿಗೆ ಚುನಾವಣೆ ನಡೆಸಿ ಸಾಲ ಕೊಡುವುದ ಕೆಲಸವನ್ನ ಮಾಡ್ತೇವೆ. ಸರ್, ಇವಾಗ ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭೂ ಕಬಳಿಕೆದಾರರು ಜಾಸ್ತಿ ಆಗುವುದು. ನೀವು ಅವತ್ತು ಬಂದು ಅಲ್ಲಿ ಸ್ಥಳವೇ ಅಧಿಕಾರಿಗಳ ಸಮೇತ ಬಂದು ನಾನು ಅದನ್ನು ಪರಿಶೀಲನೆ ಮಾಡಿ ಅದನ್ನ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಧಿಕಾರಿಯಿಂದ ಬರಕ್ಕಾಗಿಲ್ಲ. ಈ ವಾರದಲ್ಲಿ ಖುದ್ದಾಗಿ ಅಲ್ಲೇ ಬಂದು ಪರಿಶೀಲನೆ ಮಾಡಿ ನನ್ನ ತಮ್ಮ ಮಾತಾಡ್ತೀನಿ.